Hi, Shreyas ಇಲ್ಲಿ. So before we start, this is learn to invest ಅಂತ ಈ ಕ್ಲಾಸ್. So basically ಇವತ್ತು first class and it is introduction to investing. So before we start investing, what are the main things that we have to focus ಅಂತ I will just cover today. ಮತ್ತು 10 minutes ಮುಗಿಸ್ತೀನಿ, ಆಮೇಲೆ ಓಪನ್ ಟು ಕ್ವಶನ್ಸ್. ಆ್ಯಂಡ್ ದಿಸ್ ಇಸ್ ಜಸ್ಟ್ ಬೇಸಿಕ್ ಫೌಂಡೇಶನ್. ಇದಾದಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮುಂದೆ ಬೇರೆ ಕ್ಲಾಸಸ್ಸು ಮಾಡ್ತೀನಿ. ಸೊ ದಿಸ್ ಇಂಟ್ರಡಕ್ಷನ್ ವಿಲ್ ಕವರ್ ಮೇನ್ ಥಿಂಗ್ಸ್ ಬಿಫೋರ್ ಯು ಸ್ಟಾರ್ಟ್ ಇನ್ವೆಸ್ಟಿಂಗ್. ವಾಟ್ ಆರ್ ದ ಮೇನ್ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಸೆಟ್ ಅಪ್ ಅಂತ. ಸೊ ಫಸ್ಟ್ ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಅಂತ ಸೆಟ್ ಮಾಡಬೇಕು. ಡೀಟೇಲ್ಸಲ್ಲಿ ಹೇಳ್ತೀನಿ ಏನು ಅಂತ. ಸೊ ಎಮರ್ಜೆನ್ಸಿ ಫಂಡ್ ಇರಬೇಕು. ನೆಕ್ಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಆರ್ ಟರ್ಮ್ ಇನ್ಶೂರೆನ್ಸ್ ಇರಬೇಕು. ಥರ್ಡ್ ಮೆಡಿಕಲ್ ಇನ್ಶೂರೆನ್ಸ್ ಇರಬೇಕು. ಆ್ಯಂಡ್ ಫೋರ್ತ್ ನಿಮ್ಮ ಹತ್ರ ಡೆಟ್ ಆರ್ ಕ್ರೆಡಿಟ್. ಡೆಟ್ ಅಂದರೆ ಸಾಲ ಅಥವಾ ನೀವು ಲೋನು, ಕ್ರೆಡಿಟ್ ಕಾರ್ಡ್ ಎಲ್ಲ ಇಫ್ ಯು ಆರ್ ಅನೇಬಲ್ ಟು ರೀಪೇ ದೆನ್ ಅದು ಇರಬಾರ್ದು. ಯು ಶುಡ್ ಬಿ ಡೆಟ್ ಫ್ರೀ. ಆ್ಯಂಡ್ ನಿಮ್ಮ ಹತ್ರ ಒಂದು ಮಿನಿಮಮ್ ಡಿಮ್ಯಾಟ್ ಅಕೌಂಟ್ ಇರಬೇಕು ಇನ್ವೆಸ್ಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ, ವಿಚ್ ಇಸ್ ಬ್ರೋಕ್ರೇಜ್ ಫ್ರೀ. ಲೈಕ್ ಝೀರೋದಾ ಆರ್ ಗ್ರೋ ಎಷ್ಟೊಂದು ಆ್ಯಪ್ಸ್ ಇದೆ. ಸೊ ಅಲ್ಲಿ ನೀವು ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು. ಸೊ ಇದ್ರದ್ದು ಡೀಟೇಲ್ಸ್ ಈಗ ನಾನು ಒನ್ ಬೈ ಒನ್ ಕವರ್ ಮಾಡ್ತೀನಿ. ಸೊ ಎಮರ್ಜೆನ್ಸಿ ಫಂಡ್ ಅಂದರೆ ಏನು ಅಂದರೆ, ಎಮರ್ಜೆನ್ಸಿ ಫಂಡ್ ಅಂದರೆ ಈಗ ನಿಮ್ಗೆ ಏನಾದ್ರು ಕೆಲಸ ಕಳ್ಕೊಂಡ್ರಾ ಅಥವಾ ಏನಾದ್ರು ಎಮರ್ಜೆನ್ಸಿ ಆಕ್ಸಿಡೆಂಟ್ ಆರ್ ಮೆಡಿಕಲ್ ಎಕ್ಸ್ಪೆನ್ಸಸ್, ಹೆಲ್ತ್ ಟ್ರೀಟ್ಮೆಂಟ್ ಅಂತ ಮಾಡಬೇಕು ಅಂತ ಒಂದು ಲಮ್ಸಮ್ ಅಮೌಂಟ್ ಬೇಕಾಗುತ್ತೆ ಇಮಿಡಿಯೇಟ್ಲಿ. ಸೊ ಆವಾಗ ನೀವು ನಿಮ್ಮ ಮಿನಿಮಮ್ 3 months to 6 months ಆಫ್ ಯುವರ್ ಸ್ಯಾಲ್ರಿ ಇನ್ಕಮನ್ನು ಸಪ್ರೇಟಾಗಿ ಎಫ್ ಡಿ ಎಲ್ಲ ಅಥವಾ ಈಸಿ ಟು ಲಿಕ್ವಿಡೇಟಲ್ಲಿ ಇಟ್ಕೊಂಡಿರ್ಬೇಕು. ಸೆಕೆಂಡ್, ನಿಮ್ಮದು ಈ ಎಮರ್ಜೆನ್ಸಿ ಫಂಡ್ ಹೆಂಗಿರಬೇಕು ಅಂದರೆ, ನೀವು ಕೆಲಸದಲ್ಲಿ ಕಳ್ಕೊಂಡ್ರೆ ಅದು ನಿಮಗೆ ಸೇಮ್ ಲೈಫ್ ಸ್ಟೈಲಲ್ಲಿ ಸಸ್ಟೈನ್ ಮಾಡೋ ಥರ 3 to 6 months ಆಫ್ ಇನ್ಕಮ್ ನಿಮ್ಮ ಹತ್ರ ರಿಸರ್ವ್ ಕ್ಯಾಪಿಟಲ್ ಇಟ್ಕೊಂಡಿರ್ಬೇಕು. ಸೊ ಕೊರೋನಾ ಎಲ್ಲ ಆಯಿತು. ಸೊ ಕೊರೋನಾ ಆದಾಗ ತುಂಬ ಜನರಿಗೆ ತೊಂದರೆ ಆಯಿತು. ಸೊ ಆ ಥರ ಪರಿಸ್ಥಿತಿಯಲ್ಲಿ ನಿಮಗೆ ಸೆಲ್ಫ್ ಸಸ್ಟೈನ್ ಆಗೋಕ್ಕೆ 3 to 6 months ಜನರಲಿ ಫಂಡನ್ನು ತೆಗೆದಿಡಬೇಕು ಅಂತ ಹೇಳ್ತಾರೆ. ಸೊ ನೀವು ನಿಮ್ಮ ಸ್ಯಾಲ್ರಿ ಅಮೌಂಟಲ್ಲಿ 3 to 6 monthsದು ಸರ್ಪ್ಲಸನ್ನು ಸಪ್ರೇಟಾಗಿ ಇಟ್ಕೋಬೇಕು. ಇದನ್ನು ನೀವು ಇನ್ವೆಸ್ಟಿಂಗ್ಗೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಇದು ಜಸ್ಟ್ ಫಾರ್ ರಿಸರ್ವ್ ಆ್ಯಂಡ್ ಕ್ಯಾಶ್ ಸರ್ಪ್ಲಸ್ ಅಷ್ಟೇ. ಸೊ ದಿಸ್ ಈಸ್ ಅಬೌಟ್ ಎಮರ್ಜೆನ್ಸಿ ಫಂಡ್. ಸೆಕೆಂಡ್, ಹೆಲ್ತ್ ಇನ್ಶೂರೆನ್ಸ್. ಸೊ ಹೆಲ್ತ್ ಇನ್ಶೂರೆನ್ಸ್ ನಿಮಗೆ ತುಂಬ ಆ್ಯಡ್ಸ್ ನೋಡ್ಬೋದು. ಅಂದರೆ ನೀವು ಈಗ ಪಾಲಿಸಿ ಬಜಾರ್ ಎಷ್ಟೊಂದು ಆ್ಯಡ್ಸ್ ಏಜೆನ್ಸೀಸ್ ಎಲ್ಲ ಇದೆ. ಸೊ ಅವರು ಬೇಸಿಕ್ಲಿ ಹೆಂಗಂದರೆ ಮಾರ್ಕೆಟ್ ಮಾಡ್ತಾರೆ. ಆ್ಯಂಡ್ LIC ಎಲ್ಲ ಇದೆ. ದಟ್ ಈಸ್ ಅನ್ ಎಂಡೋಮೆಂಟ್ ಪಾಲಿಸಿ. ಸೊ ಅಲ್ಲಿ ನೀವು ಜಾಸ್ತಿ ಪ್ರೀಮಿಯಂ ಕಟ್ಟಬೇಕು, ಕಮ್ಮಿ ಬೆನಿಫಿಟ್ ಸಿಗುತ್ತೆ. ಬಟ್ ಹೆಲ್ತ್ ಇನ್ಶೂರೆನ್ಸಲ್ಲಿ ಬೆಸ್ಟ್ ಪ್ರಿಫರ್ಡ್ ಏನು ಅಂದರೆ ಟರ್ಮ್ ಇನ್ಶೂರೆನ್ಸ್. ಸೊ ಟರ್ಮ್ ಇನ್ಶೂರೆನ್ಸ್ ಅಂದರೆ ನೀವು ಮಿನಿಮಮ್ ಅಮೌಂಟ್ ಪೇ ಮಾಡ್ತೀರಾ. ಲೈಕ್ ನಿಮ್ಗದು ಅಮೌಂಟ್ ವಾಪಸ್ ಸಿಗಲ್ಲ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮ್ಗೇನಾದ್ರು ರಿಸ್ಕ್ ಇದಾಗಿ ನಿಮ್ಗೆ ತೊಂದರೆ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿಗೆ ಲಮ್ಸಮ್ ಅಮೌಂಟ್ ಸಿಗುತ್ತೆ, ಮೋರ್ ದೆನ್ ಸರ್ಪ್ಲಸ್ ದಟ್ ವಾಟ್ ಯು ಹ್ಯಾವ್ ಪೇಡ್ ಫಾರ್. ಸೊ ದಟ್ ಈಸ್ ಅಬೌಟ್ ಟರ್ಮ್ ಇನ್ಶೂರೆನ್ಸ್. ಬಟ್ ನಿಮ್ಮದು LIC ಪಾಲಿಸಿ ಎಲ್ಲ ಮನಿ ಬ್ಯಾಕ್ ಪಾಲಿಸಿ ಇರುತ್ತೆ. ಬಟ್ ನೀವು ಆಲ್ಮೋಸ್ಟ್ FD ರೇಟ್, ಇಂಟ್ರೆಸ್ಟ್ ರೇಟ್ ಅಷ್ಟೇ ರಿಟರ್ನ್ಗೆ ಅವರು ನಿಮಗೆ ಪಾಲಿಸಿ ಕೊಡ್ತಾರೆ. ಆ್ಯಂಡ್ ನೀವು ಎಷ್ಟು ಕೊಟ್ಟಿದ್ದೀರೋ ಅದರ 6% ಇನ್ಕ್ರೀಸಲ್ಲಿ ನಿಮಗೆ ಏನಾದ್ರು ತೊಂದರೆ ಆಯಿತು ಅಂದರೆ ರಿಟರ್ನ್ ಮಾಡ್ತಾರೆ, ವಿಚ್ ಇಸ್ ನಾಟ್ ಗುಡ್. ಸೊ ಯು ಹ್ಯಾವ್ ಟು ಗೋ ಫಾರ್ ಟರ್ಮ್ ಇನ್ಶೂರೆನ್ಸ್ ಆ್ಯಂಡ್ ನಾಟ್ ಯೂಶ್ವಲಿ ಫಾರ್ ಎನಿ ಎಂಡೋಮೆಂಟ್ ಆರ್ LIC ಪಾಲಿಸೀಸ್. ಸೊ ಅದಕ್ಕೆ ಯು ಹ್ಯಾವ್ ಟು ರೀಡ್ ದ ಡಾಕ್ಯುಮೆಂಟ್ಸ್ ಕೇರ್ಫುಲಿ ಬಿಫೋರ್ ಇನ್ವೆಸ್ಟಿಂಗ್ ಆರ್ ಬೈಯಿಂಗ್ ಆ್ಯನ್ ಇನ್ಶೂರೆನ್ಸ್ ಪ್ಲ್ಯಾನ್ ಅಂತ ಅದಕ್ಕೆ ಅವ್ರು ಹೇಳ್ತಾರೆ. ಸೊ ದಟ್ ಅವರು ಈಸಿಯಾಗಿ ಅದನ್ನು ದೇ ಕ್ಯಾನ್ ಗೋ ಅವೇ ಫ್ರಮ್ ದ್ಯಾಟ್ ಥಿಂಗ್. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ನೆಕ್ಸ್ಟ್ ಇಸ್ ಮೆಡಿಕಲ್ ಇನ್ಶೂರೆನ್ಸ್. ಸೊ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಮೆಡಿಕಲ್ ಇನ್ಶೂರೆನ್ಸ್ಗೆ ಏನು ಡಿಫ್ರೆನ್ಸ್ ಅಂದರೆ, ಈ ಹೆಲ್ತ್ ಇನ್ಶೂರೆನ್ಸ್ ನೀವು ಇಲ್ಲದೇ ಇದ್ದರೆ ಸಮಥಿಂಗ್ ಮೇಜರ್ ಗೋಸ್ ರಾಂಗ್, if you are met with an accident or something, this will take care of your health insurance. That is if you are no longer there, to ensure that ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅದೇ ಲೈಫ್ ಸ್ಟೈಲಲ್ಲಿ ಇರ್ಬೋದು ಆ್ಯಂಡ್ ದೇ ಕ್ಯಾನ್ ಕಂಟಿನ್ಯೂ ಟು ಬಿ ಇನ್ ಅ ಗುಡ್ ಲೈಫ್ ಸ್ಟೈಲ್. ಅದಕ್ಕೋಸ್ಕರ ಯು ವಿಲ್ ಹ್ಯಾವ್ ಟರ್ಮ್ ಇನ್ಶೂರೆನ್ಸ್. ಬಟ್ ಮೆಡಿಕಲ್ ಇನ್ಶೂರೆನ್ಸ್ ಈಸ್ ವೆನ್ ಯು ಆರ್ ಮೀಟಿಂಗ್ ವಿತ್ ಸಮ್ ಮೆಡಿಕಲ್ ಟ್ರೀಟ್ಮೆಂಟ್ಸ್ ಆರ್ ಯು ಹ್ಯಾವ್ ಸಮ್ ಸರ್ಜರಿ ಟು ಅಂಡರ್ಗೋ. ಆ ಥರದ್ರಲ್ಲಿ ಮೆಡಿಕಲ್ ಇನ್ಶೂರೆನ್ಸ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಸೊ ಈ ಮೆಡಿಕಲ್ ಇನ್ಶೂರೆನ್ಸು ನಿಮ್ಮ ಏಜ್ ಪ್ರಕಾರ ನೀವು ಅದನ್ನು ತೊಗೊಳ್ಬೋದು. ಇಫ್ ಯು ಆರ್ ವೆರಿ ಯಂಗ್ ದೆನ್ ಯು ಕ್ಯಾನ್ ಟೇಕ್ ವೆರಿ ಲೆಸ್ ಪ್ರೀಮಿಯಮ್ ಲೈಕ್ 2 lakhs or 4 lakhs ಎಕ್ಸೆಟ್ರಾ. ಆ್ಯಂಡ್ ಒನ್ಸ್ ಯು ಏಜ್ ದೆನ್ ಯು ಕ್ಯಾನ್ ಇನ್ಕ್ರೀಸ್ ದ ಪ್ರೀಮಿಯಮ್. ಬಟ್ ಇಟ್ ಈಸ್ ವೆರಿ ಗುಡ್ ಟು ಟೇಕ್ ಅರ್ಲಿ ಮೆಡಿಕಲ್ ಇನ್ಶೂರೆನ್ಸ್. ಈವನ್ ಟರ್ಮ್ ಇನ್ಶೂರೆನ್ಸ್ ನೀವು ಅರ್ಲಿ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಪ್ರೀಮಿಯಮ್ ಅಮೌಂಟ್ ಕಮ್ಮಿ ಇರುತ್ತೆ.
ಒನ್ಸ್ ಫಿಕ್ಸ್ ಆಯಿತು ಅಂದರೆ ಅದೇ ಅಮೌಂಟನ್ನು ನೀವು ಫ್ಯೂಚರಲ್ಲೂ ಕಟ್ತಾ ಬರಬೇಕು. ಸೊ ನೀವು ತುಂಬ ಅರ್ಲಿ ಏಜಲ್ಲೇ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಪ್ರೀಮಿಯಂ ಅಮೌಂಟು ತುಂಬ ಕಮ್ಮಿ ಇರುತ್ತೆ. ಸೊ ದಟ್ ಈಸ್ ದ ಅಡ್ವಾಂಟೇಜ್ ಫಾರ್ ಮೆಡಿಕಲ್ ಆ್ಯಂಡ್ ಟರ್ಮ್ ಇನ್ಶೂರೆನ್ಸ್. ಸೊ ಇದು ಬೇಸಿಕ್ಲಿ ಗೌರ್ಮೆಂಟ್ ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ ಇದನ್ನು. ಸೊ ಗೌರ್ಮೆಂಟಲ್ಲಿ ಎರಡಿದೆ. ಒಂದು ಪ್ರಧಾನ್ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಂತ. ದಿಸ್ ಇಸ್ ಅನ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್ ಪ್ಲಾನ್ ಪ್ರಮೋಟೆಡ್ ಬೈ ಗೌರ್ಮೆಂಟ್. There is no commission, so you will not see any ads in any TV or anything. And it is just 12 rupees per year, that is 1 rupee per month. And this is an accidental insurance coverage. In case you are met with an accident and if you lose any locomotive like hand or any other part, then they will give you a 2 lakh coverage. So this is valid from 18 years to 50 years. So this you can take this or you can subscribe to this by your ಬ್ಯಾಂಕ್ ಅಕೌಂಟ್. ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇತ್ತು ಅಂದರೆ ಅಲ್ಲಿ ನೀವು ಅವ್ರಿಗೆ ಕೇಳಿದ್ರೆ ನನಗೆ ಈ ಪಾಲಿಸಿಗೆ ಅಪ್ಲೈ ಮಾಡಬೇಕು ಅಂದರೆ ದೇ ವಿಲ್ ಫೆಸಿಲಿಟೇಟ್ ದಿಸ್ ಆ್ಯಂಡ್ 12 rupees per year will get cut from your ಅಕೌಂಟ್. ಆ್ಯಂಡ್ ಇನ್ನೊಂದೇನು ಅಂದರೆ ಟರ್ಮ್ ಇನ್ಶೂರೆನ್ಸು ಕೊಡ್ತಾರೆ. ಅದು ಪ್ರಧಾನ್ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಅಂತ. ಸೊ ಇದು ಗೌರ್ಮೆಂಟಿಂದನೇ ಫೆಸಿಲಿಟೇಟ್ ಮಾಡಿರೋದು. ಇದು 330 rupees per year. ಸೊ ವೆರಿ ಲೆಸ್ ಪ್ರೀಮಿಯಮ್ ಅಮೌಂಟ್. ಆ್ಯಂಡ್ ಇಫ್ ಎನಿಥಿಂಗ್ ಹ್ಯಾಪನ್ಸ್ ಇಟ್ ವಿಲ್ ಬಿ ಕವರಿಂಗ್ ಅಬೌಟ್ 2 lakh ಕವರೇಜ್. ಸೊ ದಿಸ್ ಇಸ್ ಅಬೌಟ್ ಗೌರ್ಮೆಂಟ್ ಪ್ರಮೋಟೆಡ್ ಇದು. ಸೊ ನೀವು ಮಾಡಿಲ್ಲ ಇದಕ್ಕೆ ಅಪ್ಲೈ ಅಂದರೆ ಪ್ಲೀಸ್ ಮಾಡಿ. ಸೊ ದಟ್ ನಿಮಗೆ ಗೌರ್ಮೆಂಟಿಂದನೇ ಫೆಸಿಲಿಟೇಟ್ ಮಾಡಿರೋದು. ಇದರಲ್ಲಿ ಏನೂ ಕಮಿಷನ್ ಇಲ್ಲ, ಏನೂ ಬ್ರೋಕರೇಜ್ ಇಲ್ಲ, ನನಗೂ ಏನೂ ಸಿಗಲ್ಲ ಇದರಿಂದ. So it is not a promotion, but as you will not be aware, I am just telling you these two policies so that you can immediately apply. And once you apply, standard deduction start ಆಗುತ್ತೆ ನಿಮ್ಮ ಅಕೌಂಟಿಂದ, ಡೈರೆಕ್ಟ್ ಡಿಡಕ್ಟ್ ಆಗುತ್ತೆ. ಸೊ 12 rupees and 330, ಆಲ್ಮೋಸ್ಟ್ 420 rupees ನಿಮ್ಮದು ಸ್ಟಾರ್ಬಕ್ಸಲ್ಲಿ ಒಂದು ಕಾಫಿ ಕುಡಿಯೋ ಅಮೌಂಟ್ ಅಷ್ಟೇ. ಇದು ತುಂಬ ಕಮ್ಮಿ ಅಮೌಂಟ್. ಸೊ ನೆಕ್ಸ್ಟ್ ಇಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ಇದು ಬೇಸಿಕ್ಲಿ ತುಂಬ ಜನ ಕ್ರೆಡಿಟ್ ಕಾರ್ಡ್ ತೊಗೋತಾರೆ. ಬಟ್ ಕ್ರೆಡಿಟ್ ಕಾರ್ಡ್ ತೊಗೋಬೇಕಾದ್ರೆ ನೀವು ನಿಮ್ಮ ಅಮೌಂಟ್ ಅಂದರೆ ನಿಮ್ಮ ಸ್ಯಾಲ್ರಿಗಿಂತ ಜಾಸ್ತಿ ಸ್ಪೆಂಡ್ ಮಾಡಿದ್ರೆ ನೀವು ತುಂಬ ಖರ್ಚು ಮಾಡಿ ಆಮೇಲೆ ಯು ವಿಲ್ ಬಿಕಮ್ ವೆರಿ ಪುವರ್. ಸೊ ಬ್ಯಾಂಕ್ಸ್ ಆ್ಯಂಡ್ ಅದರ್ ಥಿಂಗ್ಸ್ ವಿಲ್ ಜಸ್ಟ್ ಗಿವ್ ಯು ಕ್ರೆಡಿಟ್. ಸೊ ದೇ ವಿಲ್ ಮೇಕ್ ಶೋರ್ ದಟ್ ಯು ಆರ್ ಆಲ್ವೇಸ್ ಇನ್ ಡೆಟ್, ಸೊ ದಟ್ ದೇ ಆರ್ ಬೆನಿಫಿಟೆಡ್ ವಿತ್ ದಿಸ್. ಸೊ ಲೋನ್ ಎಲ್ಲ ಮಾಡ್ತಾ ನೀವು ಹೋಮ್ ಲೋನು, ಕಾರ್ ಲೋನು, ಅಥವಾ ನೀವು ಹೊಸ ಐಫೋನ್ ತೊಗೋತೀರಾ ಅದು ಲೋನಲ್ಲಿ ಅಥವಾ EMI ಅಲ್ಲಿ ತೊಗೋತೀರಾ. ಸೊ ಬೇಸಿಕ್ಲಿ ಹೌ ಬ್ಯಾಂಕ್ಸ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅರ್ನ್ ಇಸ್ ವೆನ್ ಯು ಟೇಕ್ ದೇ ಚಾರ್ಜ್ ಯು ಇಂಟ್ರೆಸ್ಟ್. ಸೊ ಆ ಇಂಟ್ರೆಸ್ಟಿಂದ ದೇ ಗೆಟ್ ದ ಬೆನಿಫಿಟ್. ಸೊ ದಿಸ್ ಇಸ್ ಅಬೌಟ್ ಡೆಟ್ ಆ್ಯಂಡ್ ಕ್ರೆಡಿಟ್. ಸೊ ಇಟ್ ಈಸ್ more advantages if you don't go for a credit card, and if you don't take any loans which you cannot repay, or if your salary is 30,000, don't take a loan for 1 lakh or something, so you will go in debt. So last one is ಡಿಮ್ಯಾಟ್ ಅಕೌಂಟ್. ಸೊ ಎನಿ ಇನ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಬೇಸಿಕ್ಕಾಗಿ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ. ಸೊ ಬ್ರೋಕರೇಜ್ ಫ್ರೀ ಅಕೌಂಟ್ಸ್ ಇದೆ ವೇರ್ ಇಟ್ ಈಸ್ ವೆರಿ ಲೆಸ್ ಅಮೌಂಟ್ ಆ್ಯಂಡ್ ಜಸ್ಟ್ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್ ಆಫ್ 300 rupees. ಸೊ ಇದು ಬೇಸಿಕ್ಲಿ ಝೀರೋದ ಗ್ರೋ ಮತ್ತು ತುಂಬ ಬೇರೆ ಬ್ರೋಕರೇಜ್ ಫ್ರೀ ಅಕೌಂಟ್ಸ್ ಈಗ ಪ್ಲಾಟ್ಫಾರ್ಮ್ ಬಂದಿದೆ ಮಾರ್ಕೆಟಲ್ಲಿ. ಬಟ್ ದೀಸ್ ಆರ್ ದ ಮೋಸ್ಟ್ ಪ್ರಿಫರ್ಡ್ ಥಿಂಗ್ಸ್. ಅಪ್ ಸ್ಟಾಕ್ಸ್ ಇದೆ, ತುಂಬ ಇದೆ. ಸೊ ನೀವು ಆ್ಯಡ್ಸು ನೋಡ್ತಾ ಇರ್ಬೋದು ಈಗ. ಸೊ ಇದರಲ್ಲಿ ನಿಮ್ಮ ಅಕೌಂಟ್ ಓಪನ್ ಮಾಡಿದ್ರೆ ದೆನ್ ವಿ ಕ್ಯಾನ್ ಸ್ಟಾರ್ಟ್ ದ ಇನ್ವೆಸ್ಟಿಂಗ್ ಜರ್ನಿ. ಸೊ ದಿಸ್ ಇಸ್ ಅಬೌಟ್ ದ ಎಂಟೈರ್ ಫಸ್ಟ್ ಕ್ಲಾಸ್. ಸೊ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ದರೆ ಕೇಳ್ಬೋದು. ಓಕೆ, ಬೇರೆ ಏನಾದ್ರು ಕ್ವಶನ್ ಇದೆಯಾ ಇಷ್ಟರಲ್ಲಿ? ಸೊ ಕ್ರೆಡಿಟ್ ಕಾರ್ಡ್ಸ್ ಇದ್ರೆ ಓಕೆ, ಕ್ರೆಡಿಟ್ ಕಾರ್ಡ್ಸಲ್ಲಿ ಕ್ರೆಡಿಟ್ ಇರಬಾರ್ದು ಅಷ್ಟೇ. ಅಂದರೆ ಕ್ರೆಡಿಟ್ ಕಾರ್ಡ್ ತೊಗೊಳ್ಳಿ, ಕ್ರೆಡಿಟ್ ಕಾರ್ಡ್ ತೊಗೋಬೇಡಿ ಅಂತ ಇಲ್ಲ. ಬಟ್ ಅವ್ರು ಏನು ಮಾಡ್ತಾರೆ, ನೀವು ಒಂದ್ಸತಿ ಕ್ರೆಡಿಟ್ ಕಾರ್ಡ್ ತೊಗೊಂಡ್ಮೇಲೆ ಒಂದು 3 months ಆದಮೇಲೆ ನಿಮ್ಮ ಕ್ರೆಡಿಟ್ ಲಿಮಿಟನ್ನು ಜಾಸ್ತಿ ಮಾಡ್ತೀವಿ ಅಂತ ಫ್ರೀಯಾಗಿ ವಿದೌಟ್ ಎನಿ ಸರ್ಚಾರ್ಜ್ ವಿ ವಿಲ್ ಇನ್ಕ್ರೀಸ್ ಯುವರ್ ಕ್ರೆಡಿಟ್ ಲಿಮಿಟ್ ಅಂತ ಮಾಡ್ತಾರೆ. ಸೊ ನೀವು ಅದನ್ನು ಮಾಡಿ ಕ್ರೆಡಿಟ್ ಲಿಮಿಟ್ ಜಾಸ್ತಿ ಮಾಡ್ತಾ ಬನ್ನಿ ಅಂತ ಅವರ ಅಡ್ವಾಂಟೇಜ್ ಅವ್ರು ತೊಗೋತಾರೆ. ಸೊ ನೀವು ಕ್ರೆಡಿಟ್ ಕಾರ್ಡ್ ತೊಗೊಳೋದು ಮುಖ್ಯ ಅಲ್ಲ,
ನೀವು ಆ ಹ್ಯಾಬಿಟನ್ನು ಫಾಲೋ ಮಾಡಬೇಕು. ಅಂದರೆ ಜಾಸ್ತಿ ಸ್ಪೆಂಡ್ ಮಾಡಬಾರ್ದು. ನಿಮ್ಮ ಸ್ಯಾಲ್ರಿಗಿಂತ ಜಾಸ್ತಿ ಸ್ಪೆಂಡ್ ಮಾಡದೇ ಇರೋ ಥರ ನೀವು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡೋಕ್ಕೆ ಕಲ್ತ್ರೆ ದೆನ್ ಇಟ್ ಇಸ್ ಓಕೆ. ಬಟ್ ನೀವು ನಿಮ್ಮ ಸ್ಯಾಲ್ರಿ 20,000 ಇರುತ್ತೆ, ಬಟ್ ನನಗೆ iPhone 13 Pro ಪ್ಲಸ್ 1,10,000 ಬೇಕು ಅಂತ ತೊಗೊಂಡು ಆಮೇಲೆ ಅದ್ರಲ್ಲಿ EMI ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ದೆನ್ ಇಟ್ ಇಸ್ ರಾಂಗ್. ಆಗ ನಿಮ್ಗೆ ಅದ್ರ ಬೆನಿಫಿಟ್ ಸಿಗಲ್ಲ, ಯು ವಿಲ್ ಬಿ ಲೂಸಿಂಗ್ ಮನಿ. ಬಟ್ ಕ್ರೆಡಿಟ್ ಕಾರ್ಡನ್ನು ಇನ್ಸ್ಟೆಡ್ ಆಫ್ ಡೆಬಿಟ್ ಕಾರ್ಡ್ ಅದೇ ಥರ ಯೂಸ್ ಮಾಡಿದರೆ ಇಟ್ ಈಸ್ ಫೈನ್. ಇಟ್ ಈಸ್ ಫೈನ್ ಆಸ್ ಲಾಂಗ್ ಆಸ್ ಯು ಆರ್ ವಿದಿನ್ ಯೋರ್ ಸ್ಯಾಲ್ರಿ ಲಿಮಿಟ್ಸ್. ಅಂದರೆ ನೆಕ್ಸ್ಟ್ ಕವರ್ ಮಾಡ್ತೀನಿ, ಬಟ್ there is a rule like at least 5% of your earnings or 10% of your earnings you have to save or invest. So that is the set rule. ಅದು ನೆಕ್ಸ್ಟ್ ಕವರ್ ಮಾಡ್ತೀನಿ, ಬಟ್ ದಿಸ್ ಇಸ್ ದ ರೂಲ್. ಸೊ ಇಫ್ ಯುವರ್ ಸ್ಯಾಲ್ರಿ ಇಸ್ 10,000, ನೀವು 9,000 ಖರ್ಚು ಮಾಡಿ, ಬಟ್ ಆ 1,000 ರೂಪೀಸ್ ಇದೆಯಲ್ಲ ಅದನ್ನು ಎವ್ರಿ ಮಂತ್ ತಪ್ಪದೆ ಫಸ್ಟ್ಗೆ ಇನ್ವೆಸ್ಟ್ ಮಾಡ್ಬೋದು. ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ಹಾಂ, ಓಕೆ. ಸೊ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಮೆಡಿಕಲ್ ಇನ್ಶೂರೆನ್ಸು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಆ್ಯಕ್ಚುಲಿ. ಸೊ ಇದು ಆ್ಯಕ್ಚುಲಿ ಇಲ್ಲಿ ಬರಬೇಕು, ಸಾರಿ ಅದೇ ತಪ್ಪು ಮಾಡಿದೆ. ಸೊ ಈ ಮೆಡಿಕಲ್ ಇನ್ಶೂರೆನ್ಸ್ ಆರ್ ಹೆಲ್ತ್ ಇನ್ಶೂರೆನ್ಸ್, ಹಾಂ ಕರೆಕ್ಟ್. ಇದು ಲೈಫ್ ಇನ್ಶೂರೆನ್ಸ್, ಸಾರಿ. ಓಕೆ, ಬೇರೆ ಏನಾದ್ರು ಕ್ವಶನ್ ಇದೆಯಾ? ಸೊ ಅದು ಒಳ್ಳೆ ಕ್ವಶನ್ ಇತ್ತು ನೋಡಿ, ನಾನು ತಪ್ಪು ಮಾಡಿದ್ದೆ. ಸರಿ ಸೊ ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ನಾನು ತಪ್ಪಾಗಿ ಬರ್ದಿದ್ದೆ, ಸೊ ಆ್ಯಕ್ಚುಲಿ ಕರೆಕ್ಟ್ ಮಾಡಿದ್ರು. ಸೊ ಇಲ್ಲಿ ಏನಂದರೆ ಸೆಕೆಂಡ್ ಒನ್ ಲೈಫ್ ಇನ್ಶೂರೆನ್ಸ್ ಆರ್ ಟರ್ಮ್ ಇನ್ಶೂರೆನ್ಸ್. ಸೊ ಲೈಫ್ ಇನ್ಶೂರೆನ್ಸ್ ಇಸ್ ನಿಮ್ಮ ಲೈಫ್ ಕವರೇಜ್ ಇದು. ಸೊ ಇಲ್ಲಿ ಬೇಸಿಕ್ಲಿ ನಿಮ್ಮ ಅಮೌಂಟ್ ವಿಲ್ ಬಿ ಗಿವನ್ ವೆನ್ ಯು ಕೆನಾಟ್ ನೋ ಲಾಂಗರ್ ಅವೈಲಬಲ್ ಟು ಸಪೋರ್ಟ್ ಯುವರ್ ಫ್ಯಾಮಿಲಿ. Medical insurance is an insurance when there is some medical expenses, surgery or any medical analysis or diagnosis that has to be conducted. ಆವಾಗ ಮೆಡಿಕಲ್ ಇನ್ಶೂರೆನ್ಸ್ ಅಪ್ಲಿಕಬಲ್ ಆಗುತ್ತೆ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಹೆಲ್ತ್ ಇನ್ಶೂರೆನ್ಸ್. ಸೊ ನಿಮ್ಮ ಹೆಲ್ತಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಹೆಲ್ತಿಗೆ ಮೆಡಿಕಲ್ ಇನ್ಶೂರೆನ್ಸಲ್ಲಿ ಫ್ಯಾಮಿಲಿ ಕವರೇಜು ಬರುತ್ತೆ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆ್ಯಂಡ್ ಸಮ್ ಕಿಡ್ನಿ ಸ್ಟೋನ್ ಆರ್ ಎಕ್ಸಾಂಪಲ್ ಆ ಥರದ್ದಕ್ಕೆ ಟ್ರೀಟ್ಮೆಂಟ್ಗೆ ಕವರೇಜ್ಗೆ ನೀವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರೆ 24 hours, ಅದ್ರ ತುಂಬ ಕಂಡೀಷನ್ಸ್ ಇದೆ, ನಾನು ಮುಂದೆ ಕವರ್ ಮಾಡ್ತೀನಿ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಸೊ ಆವಾಗ ಇದು ಅಪ್ಲಿಕಬಲ್ ಆಗುತ್ತೆ. ಯು ಕ್ಯಾನ್ ಕ್ಲೇಮ್ ಬ್ಯಾಕ್ ದ ಅಮೌಂಟ್ ಥ್ರೂ ಇನ್ಶೂರೆನ್ಸ್. ಸೊ ಅದು ಮೆಡಿಕಲ್ ಇನ್ಶೂರೆನ್ಸ್ ಆರ್ ಹೆಲ್ತ್ ಇನ್ಶೂರೆನ್ಸ್. ಸೊ ಬೇರೆ ಏನಾದ್ರು ಡೌಟ್ ಇದೆಯಾ? ಇಲ್ಲಾಂದರೆ ವಿ ಕ್ಯಾನ್ ಎಂಡ್ ಟುಡೇಸ್ ಫಸ್ಟ್ ಕ್ಲಾಸ್. Okay, thank you all for joining. Thank you. Good night. Good night.